ನೀವು ಮಾಡೆಲಿಂಗ್ ಮಾಡುವ ಆಸೆ ಇಟ್ಟುಕೊಂಡಿದ್ದೀರಾ? ಹಾಗಾದ್ರೆ ಆ ಆಸೆ ಇಟ್ಟುಕೊಂಡಿದ್ರೆ ಈಕೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ. ಪ್ರಜ್ಞೆ ತಪ್ಪಿಸಿ ಅನೇಕ ಗಂಡಸರಿಂದ ಅತ್ಯಾಚಾರ ಮಾಡಿಸಿದ್ದ ಕಿರಾತಕಿ, ಮಾಡೆಲ್ ವೇಷದಲ್ಲಿರೋ ಈ ಕಿರಾತಕಿಯ ಕರಾಳ ಮುಖ ಬಿಚ್ಚಿಟ್ಟ ಸಂತ್ರಸ್ತೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಮಾಡಲಿಂಗ್ ಆಗಬೇಕು, ನಾನು ದೊಡ್ಡ ಹೆಸರು ಮಾಡಬೇಕು, ಹೀಗೆ ಹಾಗೆ ಅಂತೇಳಿ ಒಂದಷ್ಟು ಕನಸನ್ನ ಕಟ್ಕೊಂಡಿರ್ತಾರೆ. ಆದರೆ ಆ ಮಾಡಲಿಂಗ್ ಪ್ರಪಂಚ ಯಾವ ರೀತಿ ಇರುತ್ತೆ ಅಂತಂದ್ರೆ, ಎಲ್ಲವೂ ಸರಿ ಇದ್ರೆ ಚೆನ್ನಾಗೇ ನಡೆಯುತ್ತೆ. ಆದರೆ ಸ್ವಲ್ಪ ಏರುಪೇರು ಆಯ್ತು ಅಂತಂದ್ರೆ ಅಲ್ಲಿ ಎಲ್ಲವೂ ಕೂಡ ಮೋಸ ಅನ್ನೋದಕ್ಕೆ ಇವತ್ತಿನ ಈ ಒಂದು ಸ್ಟೋರಿಯೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಎಸ್, ಕೊಚ್ಚಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುವಂತಹದ್ದು. ಆ ಇನ್ಸಿಡೆಂಟ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವಿವರವನ್ನು ಕೊಡ್ತೀನಿ. ಮಾಡಲಿಂಗ್ ಆಸೆಯನ್ನು ತೋರಿಸಿ ಯುವತಿಯರನ್ನ ವಿದೇಶಕ್ಕೆ ಸಾಗಿಸ್ತಿದ್ದಂತಹ ಒಂದು ಭಯಾನಕ ಜಾಲದ ಬಗ್ಗೆ ಸಂತ್ರಸ್ತೆಯೊಬ್ಬರು ಬಿಚ್ಚಿಟ್ಟಿರುವಂತಹ ಸತ್ಯಗಳು ಇದೆಯಲ್ಲ, ಅದು ಬಹಳ ತೀವ್ರ ಆಘಾತವನ್ನ ಉಂಟು ಮಾಡುವಂತಹ ಸ್ಫೋಟಕ ಸಂಗತಿಗಳು. ಮಾಡೆಲಿಂಗ್ ನೆಪದಲ್ಲಿ ವಿದೇಶಕ್ಕೆ ಕರೆದೊಯ್ದು ನನ್ನನ್ನ ಅರೆ ಪ್ರಜ್ಞಾವಸ್ಥೆಗೆ ತಳ್ಳಿದ್ರು ಹೀಗಂತ ಸಂತ್ರಸ್ತೆಯೊಬ್ಬಳು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರುವಂತದ್ದು ನಾನು ಮೊದಲೇ ಹೇಳಿದಂತೆ ಕೊಚ್ಚಿಯಲ್ಲಿ. ಅಷ್ಟಕ್ಕೂ ಆ ಮಹಿಳೆ ಯಾರು, ಏನಾಯ್ತು, ಯಾವ ಸಂದರ್ಭದಲ್ಲಿ ಏನೆಲ್ಲ ನಡೀತು, ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ವಿವರವನ್ನು ಕೊಡ್ತೀನಿ. ಕೆಲವು ಪುರುಷರು ನನ್ನ ಮೇಲೆ ಅತ್ಯಂತ ಕ್ರೂರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತೇಳಿ ಆ ಸಂತ್ರಸ್ತೆ ಯುವತಿ ಒಂದು ದೂರನ್ನ ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲದೆ ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರ ನಡೆಸಿ ನಂತರ ತನ್ನ ಬೆತ್ತಲೆ ಫೋಟೋಗಳನ್ನ ತನ್ನ ಕುಟುಂಬದವರಿಗೂ ಕೂಡ ಕಳಿಸಿ ವಿಕೃತಿಯನ್ನ ಮೆರೆದಿದ್ದಾರೆ ಅಂತೇಳಿ ಆ ಮಹಿಳೆ, ಆ ಯುವತಿ ಈಗ ಅಳನನ್ನ ತೋಡ್ಕೊಂಡಿರುವಂಥದ್ದು. ಎಸ್, ಹಾಗಾದ್ರೆ ಆ ಯುವತಿ ಯಾರು? ಹಣದ ಆಸೆ ಹುಟ್ಟಿಸಿ ನನ್ನನ್ನ ದುಬೈಗೆ ಕರೆದೊಯ್ದ್ರು. ಅಲ್ಲಿ ನಾನು ಕುಡಿಯುವ ಪಾನೀಯಗಳಿಗೆ ಮತ್ತು ನೀರಿಗೆ ಬಿಳಿ ಬಣ್ಣದ ಪುಡಿಯನ್ನ ಬೆರೆಸಿ ಬಲವಂತವಾಗಿ ಅದನ್ನ ಕುಡಿಸಿ, ಅದನ್ನ ಕುಡಿದ ಮೇಲೆ ನಾನು ಕಂಪ್ಲೀಟ್ ಆಗಿ ಪ್ರಜ್ಞೆ ಕಳೆದುಕೊಂಡಾಗ ನನ್ನ ಮೇಲೆ ವಿಪರೀತ ದೈಹಿಕ ಹಾಗೂ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ರು. ಅಷ್ಟೇ ಅಲ್ಲದೆ ನನ್ನ ನಗ್ನ ಚಿತ್ರಗಳನ್ನ ತೆಗೆದು ನನ್ನ ಕುಟುಂಬದವರೆಗೂ ಕೂಡ ಕಳಿಸ್ತಾ ಇದ್ರು. ನನ್ನ ಮನೆಗೆ ಫೋನ್ ಮಾಡಿ ನಾನು ಇಲ್ಲಿ ಅನೈತಿಕವಾಗಿ ಬದುಕುತ್ತಿದ್ದೇನೆ ಮತ್ತು ಪುರುಷರು ಬಂದು ಹೋಗುತ್ತಿದ್ದಾರೆ ಎಂದು ಇಲ್ಲಸಲ್ಲದ ಅಪಪ್ರಚಾರವನ್ನ ಮಾಡಿದ್ದಾರೆ. ನನ್ನನ್ನು ಮನೆಯಿಂದ ಹೊರಹಾಕುವಂತೆ ಕುಟುಂಬದವರಿಗೆ ಈ ವಿಚಾರವನ್ನ ತಿಳಿಸಿದ್ರು ಅಂತೇಳಿ ಸಂತ್ರಸ್ತೆ ತನ್ನ ಹಳಲನ್ನ ತೋಡ್ಕೊಂಡಿದ್ರು. ಎಸ್, ತನ್ನ ಹುಟ್ಟೂರಿನಿಂದ ದುಬೈಗೆ ಕರೆದೊಯ್ದು ಬಳಿಕ ಅಲ್ಲಿನ ಒಂದು ಫ್ಲಾಟ್ ಒಂದರಲ್ಲಿ ಕೂಡಿ ಹಾಕಲಾಗಿತ್ತು ಹೀಗಂತ ದೂರಿನಲ್ಲಿ ಸ್ಪಷ್ಟವಾಗಿ ಆ ಸಂತ್ರಸ್ತೆ ತನ್ನ ನೋವುಗಳನ್ನ ಹಂಚಿಕೊಂಡಿರುವಂಥದ್ದು. ತನ್ನಂತೆ ಸಿಗಾಕೊಂಡಿದ್ದ ಬೇರೆ 8 ಮಂದಿ ಯುವತಿಯರನ್ನ ಭೇಟಿಯಾಗಿದ್ದಾಗಿ ಬಹಿರಂಗಪಡಿಸಿದ್ದಾರೆ. ಇದೇ ವೇಳೆ ನನ್ನ ಮಗುವನ್ನು ಕೊಲ್ಲುವುದಾಗಿಯೂ ಕೂಡ ಆರೋಪಿಗಳು ತನಗೆ ಬೆದರಿಕೆ ಹಾಕಿದ್ರು ಅಂತೇಳಿ ಆ ಯುವತಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಕೊನೆಗೆ ಸಂಬಂಧಿಕರೊಬ್ಬರ ಸಮಯೋಚಿತ ಸಹಾಯದೊಂದಿಗೆ ನಾನು ಹೇಗೋ ತಪ್ಪಿಸಿಕೊಂಡು ತಮ್ಮ ಹುಟ್ಟೂರನ್ನ ತಲುಪಲು ಸಾಧ್ಯವಾಯಿತು ಅಂತೇಳಿ ತನಗಾದಂತಹ ಒಂದು ಘೋರ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಅಷ್ಟಕ್ಕೂ ಆ ಯುವತಿ ಯಾರು, ಏನು ಎತ್ತ ಅನ್ನೋದು ಬಹಳ ನಿಮಗೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಅಂತ ಹೇಳ್ಬೋದು. ಎಸ್, ನಾನು ಆ ವಿಚಾರಕ್ಕೀಗ ನೇರವಾಗಿ ಬಂದ್ಬಿಡ್ತೀನಿ. ಮಾಡೆಲಿಂಗ್ ಅನ್ನೋದು ಒಂದು ಕರಾಳತೆಯ ಒಂದು ಮುಖ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮಾಡೆಲಿಂಗ್ ಹಾಗೂ ವಿದೇಶಗಳಲ್ಲಿ ಉನ್ನತ ಉದ್ಯೋಗ ಕೊಡಿಸುವ ಆಮಿಷ ಒಡ್ಡಿ ಯುವತಿಯರನ್ನ ಮಾನವ ಕಳ್ಳ ಸಾಗಾಣೆ ಮತ್ತು ಲೈಂಗಿಕ ಕಿರುಕುಳಕ್ಕೆ ಒಂದು ತಳ್ಳುತ್ತಿದ್ದಂತಹ ಒಂದು ಜಾಲದ ಭೀಕರ ಕೃತ್ಯಗಳು ಈಗ ಬೆಳಕಿಗೆ ಬಂದಿರುವಂತಹದ್ದು. ಸಂತ್ರಸ್ತ ಯುವತಿಯರನ್ನ ದುಬೈಗೆ ಕರೆದೊಯ್ದು ಅಲ್ಲಿನ ಹೋಟೆಲ್ಗಳಲ್ಲಿ ಕೂಡಿ ಹಾಕಿ ಸಾಫ್ಟ್ ಡ್ರಿಂಕ್ಸ್ ಗಳಲ್ಲಿ ಜೊತೆಗೆ ಮಾದಕ ದ್ರವ್ಯಗಳನ್ನ ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ ಗಳಲ್ಲಿ ಮಾದಕ ದ್ರವ್ಯಗಳನ್ನ ಬೆರೆಸಿ ಬಲವಂತವಾಗಿ ಕುಡಿಸಿ ಪ್ರಜ್ಞೆ ತಪ್ಪಿಸಿ ಅನಂತರ ಅವರನ್ನ ಅಪರಿಚಿತ ಪುರುಷರ ಮುಂದೆ ಪ್ರದರ್ಶಿಸಿ ಅವರ ನಗ್ನ ಫೋಟೋಗಳನ್ನ ಚಿತ್ರೀಕರಣ ಮಾಡಿ ಬಳಿಕ ಅದೇ ವಿಡಿಯೋಗಳನ್ನ ಬೇರೆಯವರಿಗೆ ತೋರಿಸಿ ಬೆದರಿಕೆ ಹಾಕುತ್ತಾ ಯುವತಿಯರ ಮೇಲೆ ನಿರಂತರವಾಗಿ ಕ್ರೂರ ದೌರ್ಜನ್ಯ ಎಸಗಲಾಗುತ್ತಿತ್ತು ಅಂತೇಳಿ ಕೇರಳ ಪೊಲೀಸರ ಒಂದು ತನಿಖೆಯಲ್ಲಿ ಈಗ
ಈ ಒಂದು ಅಂಶ ಬಯಲಾಗಿರುವಂಥದ್ದು. ಎಸ್, ಕೇರಳ ಪೊಲೀಸರು ಆ ಯುವತಿಯನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಸ್ಫೋಟಕ ಅಂಶಗಳು ಈಗ ಬೆಳಕಿಗೆ ಬಂದಿರುತ್ತದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ 3 ಮಹಿಳೆಯರು ದೂರು ದಾಖಲಿಸಿದ್ದು, ಐವರು ಆರೋಪಿಗಳನ್ನ ಈಗ ಒಂದು ಫೈಂಡ್ ಔಟ್ ಕೂಡ ಮಾಡಲಾಗಿದೆ. ಹಾಗೂ ಅವರಲ್ಲಿ 3ರನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ ಅಂತೇಳಿ ಈಗಾಗಲೇ ಕೇರಳ ಪೊಲೀಸರು ವರದಿಯನ್ನು ಕೂಡ ಕೊಟ್ಟಿರುವುದು. ವಿದೇಶಕ್ಕೆ ಪರಾರಿಯಾಗಲು ಯತ್ನಿಸುತ್ತಿದ್ದಂತಹ ಮೊದಲ ಆರೋಪಿ ಸಿಂಧು ಎಂಬ ಆಕೆಯನ್ನ ಮುಂಬೈ ವಿಮಾನ ನಿಲ್ದಾಣದಲ್ಲಿ ವಶಕ್ಕೆ ಪಡೆಯಲಾಗಿದ್ದಾರೆ. ಜೊತೆಗೆ 2ನೇ ಆರೋಪಿ ಅಲಿನಾ, ಆಕೆಯನ್ನು ಕೂಡ ಕೊಚ್ಚಿ ಗ್ಯಾಂಗ್ಗಳೊಂದಿಗಿನ ಲಿಂಕ್ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಪ್ರಕರಣದ ಮೊದಲನೇ ಆರೋಪಿ ಸಿಂಧು, ಈಕೆ ಯುವತಿಯರನ್ನು ನಂಬಿಸಿ ವಿದೇಶಕ್ಕೆ ಸಾಗಿಸುವ ಜಾಲದ ಸೂತ್ರಧಾರಿಯಾಗಿದ್ದು, ಇತ್ತೀಚೆಗೆ ಮುಂಬೈ ವಿಮಾನ ನಿಲ್ದಾಣದ ಮೂಲಕ ವಿದೇಶಕ್ಕೆ ತಪ್ಪಿಸಿಕೊಳ್ಳಲು ಯತ್ನಿಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಈಕೆಯನ್ನ ಬಂಧನ ಮಾಡಿದ್ದಾರೆ. ಪ್ರಕರಣದ 2ನೇ ಆರೋಪಿ ಅಲಿನಾ, ಈಕೆ ಕೊಚ್ಚಿಯ ಸ್ಥಳೀಯ ಕ್ರಿಮಿನಲ್ ಗ್ಯಾಂಗ್ಗಳೊಂದಿಗೆ ಸಂಪರ್ಕ ಕೂಡ ಹೊಂದಿದ್ದು, ಮಾಡೆಲಿಂಗ್ ಮತ್ತು ವಿದೇಶಿ ಉದ್ಯೋಗದ ಆಮಿಷವೊಡ್ಡಿ ಅಮಾಯಕ ಯುವತಿಯರನ್ನ ಸೆಳೆಯುವಂತಹ ಒಂದು ಜವಾಬ್ದಾರಿಯನ್ನ ಈಕೆ ಹೊತ್ತಿದ್ಲು. ಇದೇ ವೇಳೆ ಪ್ರಕರಣದಲ್ಲಿ ಮತ್ತಷ್ಟು ದೂರುಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ಅಧಿಕಾರಿಗಳು, ಕೇರಳ ಪೊಲೀಸ್ ಅಧಿಕಾರಿಗಳು ಈಗ ತಿಳಿಸಿರುವಂಥದ್ದು. ತನಿಖೆಗಾಗಿ ಡಿಸಿಪಿ ಅಶ್ವತಿ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ ಅಂತೇಳಿ ಈಗಾಗಲೇ, ಅಂದ್ರೆ ವಿಶೇಷ ತನಿಖಾ ತಂಡ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಆ ಒಂದು ತಂಡವನ್ನು ಕೂಡ ಈಗ ರಚನೆ ಮಾಡಿರುವಂಥದ್ದು. ಎಸ್, ಇಲ್ಲಿ ಪ್ರಮುಖವಾಗಿರುತ್ತಂತಂದ್ರೆ ಈ ಒಂದು ಮಾಡೆಲಿಂಗ್ ಗ್ಯಾಂಗ್ ಅಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಆರೋಪಿಗಳಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ A1 ಆರೋಪಿ ಆಗಿರುವಂಥದ್ದು ಸಿಂಧು, A2 ಆಗಿರುವಂತಹದ್ದು ಅಲೀನಾ. ಸೊ ಇವರಿಬ್ರು ಸೇರ್ಕೊಂಡು ಯುವತಿಯರನ್ನ ನಂಬಿಸಿ, ಅಂದ್ರೆ ನಿನ್ನನ್ನ ಮಾಡೆಲಿಂಗ್ ಮಾಡ್ತೀನಿ, ನೀನು ದೊಡ್ಡ ಮಾಡೆಲಿಂಗ್ ಕ್ಷೇತ್ರದಲ್ಲಿ ನೀನು ಹೆಸರು ಮಾಡ್ಬೋದು, ಹಾಗೆ ಹೀಗೆ ಅಂತೇಳಿ ಆ ಹೆಣ್ಣು ಮಕ್ಕಳಿಗೆ ಒಂದಷ್ಟು ನಂಬಿಕೆ ಬರುವಂತ ಮಾತುಗಳನ್ನ ಆಡಿ ಆ ಹೆಣ್ಣು ಮಕ್ಕಳನ್ನ ನಂಬಿಕೆಯನ್ನ ಗಳಿಸಿ, ಅದಾದ ನಂತರ ವೇಶ್ಯಾವಾಟಿಕೆಗೆ ಅಥವಾ ಬೇರೆ ಬೇರೆ ಒಂದು ದಂಧೆಗೆ ಆ ಹೆಣ್ಣು ಮಕ್ಕಳನ್ನ ಕಳಿಸ್ಕೊಡ್ತಾ ಇದ್ದಂತಹ ಒಂದು ದೊಡ್ಡ ಗ್ಯಾಂಗ್. ಈ ಗ್ಯಾಂಗ್ ಬಗ್ಗೆ ಈಗ ಸಂತ್ರಸ್ತೆ ಯುವತಿ ಕಂಪ್ಲೀಟ್ ಆಗಿ ಈಗ ರಿವೀಲ್ ಮಾಡಿರುವಂಥದ್ದು. ನಾನು ಮೊದಲೇ ಹೇಳಿದಂತೆ ಸಂತ್ರಸ್ತೆನ ನಾನು ಇಲ್ಲಿ ಹೇಳಲಿಕ್ಕೆ ಆಗಲ್ಲ, ಅವರ ಹೆಸರನ್ನು ಕೂಡ ನಾನು ಹೇಳಲಿಕ್ಕೆ ಆಗಲ್ಲ, ಆಕೆ ಎಲ್ಲಿಯವರು ಏನು ಎತ್ತ ಅನ್ನೋದು ಕೂಡ ಹೇಳಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಅದು ಲೀಗಲಿ ಅದನ್ನ ಹೇಳಲೂಬಾರ್ದು, ಕಾನೂನು ಪ್ರಕಾರ ಅದನ್ನ ಹೇಳಲೂಬಾರ್ದು. ಸೊ ಹಾಗಾಗಿ ಕೇವಲ ಇಲ್ಲ ಆರೋಪಿಗಳ ಹೆಸರುಗಳು ಮತ್ತೆ ಆರೋಪಿಗಳು ಏನು ಕೆಲಸ ಮಾಡ್ತಾ ಇದ್ರು, ಅವರ ಗ್ಯಾಂಗ್ ಏನು, ಅವರ ಸ್ಟ್ರಾಟಜಿ ಏನು, ಅವ್ರು ಯಾವ ರೀತಿಯಾಗಿ ಮರಳು ಮಾಡ್ತಾ ಇದ್ರು ಹೆಣ್ಮಕ್ಳನ್ನ, ಅದೆಲ್ಲವನ್ನು ಕೂಡ ಅವ್ರ ಮೋಟಿವ್ ಏನು, ಅದೆಲ್ಲವನ್ನು ಕೂಡ ನಾನು ಈ ಸ್ಟೋರಿಯಲ್ಲಿ ಹೇಳಿದ್ದೀನಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.